ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವ್ರು ಏನ್ ಮಾಡ್ಬೇಕು. ಇನ್ನು 3 ದೊಡ್ಡ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಇವತ್ತು ಬಂದಿದೆ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ ಹಾಗೂ BPL ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ತರ ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಎಲ್ಲಾ ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ. ಹಾಗಾದ್ರೆ ಯಾವಾಗಿಂದ ವಿತರಣೆ ಮಾಡ್ತಾರೆ ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅನ್ನಭಾಗ್ಯ ಫಲಾನುಭವಿಗಳು ಪಡಿತರ ಚೀಟಿ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು 8 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ TVK ಪಕ್ಷದಿಂದ ವಿಜಯ್ ಕುಮಾರ್ ಅವರು. ಹೌದು ವೀಕ್ಷಕರೇ, ತಮಿಳುನಾಡಿನಲ್ಲಿ ರಾಜಕೀಯದಲ್ಲಿ ದೊಡ್ಡ ಒಂದು ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 8 ಗ್ರಾಂ ಚಿನ್ನ, ಮಹಿಳೆಯರಿಗೆ 6 ಗ್ಯಾಸ್ ಸಿಲಿಂಡರ್, ಈ ತರ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಗ್ಯಾರಂಟಿಗಳನ್ನ ಹೇಗೆ ಪೂರ್ಣ ಮಾಡ್ತಾರೆ, ಇನ್ನು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ ಕುಮಾರ್ ಅವರು ಆಗ್ತಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಅಂದ್ರೆ ನೋಡಿ, ಮತ್ತೆ ಎಲ್ಲಾ ಬೆಲೆ ಕೂಡ ಏರಿಕೆ ಆಗೋ ಒಂದು ಸೂಚನೆ ಇಲ್ಲಿ ಸಿಕ್ಕಿರುವಂತದ್ದು, ಮುನ್ಸೂಚನೆ ಕೂಡ ಇದೆ ವೀಕ್ಷಕರೇ. ಮತ್ತೊಂದು ಕಡೆಗೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬೆಲೆ ತುಂಬಾನೇ ದುಬಾರಿಯಾಗಿದ್ದು ಹೋಟೆಲ್ ಮಾಲೀಕರು ಮತ್ತೆ ಈಗ ತಮ್ಮ ಊಟ ತಿಂಡಿ ದರಗಳನ್ನು ಕೂಡ ಏರಿಕೆ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಇದ್ರೆ ಕೇಂದ್ರ ಸರ್ಕಾರದಿಂದ 3 ದೊಡ್ಡ ನಿಯಮಗಳು ಕೂಡ ಜಾರಿಗೆ ಬಂದಿದ್ದಾವೆ. ಗ್ಯಾಸ್ ಸಿಲಿಂಡರ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ತಪ್ಪು ಮಾಡಿದ್ರೆ ನಿಮಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೂಡ ಬಂದ್ ಆಗುತ್ತೆ, ಹುಷಾರಾಗಿರಿ. ಯಾವ ತಪ್ಪು ಮಾಡಬಾರದು, ನೋಡ್ತಾ ಹೋಗೋಣ. ಇನ್ನು ಕೊನೆಯದಾಗಿ ಕರ್ನಾಟಕದ 10 ಜಿಲ್ಲೆಗಳಲ್ಲಿ ರಣ ಭೀಕರ ಮಳೆ ಸುರಿಯಲಿದೆ. ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ನಿಮಗೆ ದೊಡ್ಡ ಗುಡ್ ನ್ಯೂಸ್ ಇದೆ ವೀಕ್ಷಕರೇ. ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನೋಡಿ, ಈಗ 30ನೇ ಕಂತು ಹಣ ರಿಲೀಸ್ ಆಗೋ ಮುನ್ಸೂಚನೆ ಸಿಗ್ತಾ ಇದೆ. ಪ್ರತಿ ತಿಂಗಳು 1 ಕಂತು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಒಂದು ಘೋಷಣೆ ಮತ್ತು ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಹೀಗಾಗಿ ನೋಡಿ ವೀಕ್ಷಕರೇ, ಈಗ ಎಲ್ಲಾ ತಾಂತ್ರಿಕ ದೋಷಗಳನ್ನು ಕೂಡ ಕ್ಲಿಯರ್ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಇದ್ದ ಎಲ್ಲಾ ಸಮಸ್ಯೆಗಳನ್ನ ತೆಗೆದು ಹಾಕಲಾಗಿದೆ. ಇನ್ನೇನಿದ್ರು ಕೂಡ ಇನ್ಮುಂದೆ ಪ್ರತಿ ತಿಂಗಳು 1 ಕಂತು 2,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ಓಕೆ, ಆದ್ರೆ ಬಾಕಿ ಕಂತು ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಬಿಜೆಪಿ ವಿರೋಧ ಪಕ್ಷದವರು ಮತ್ತೆ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಇಲ್ಲಿವರೆಗೂ 32 ತಿಂಗಳಾಗ್ತಾ ಇದೆ. ಸರ್ಕಾರ ಈಗಲೂ ಕೂಡ 28ನೇ ಕಂತು ಹಣ ಕೊಟ್ಟಿದೆ. 29ನೇ ಕಂತು ಹಣ ಬಿಡುಗಡೆ ಆಗಿದೆ, ಜಮೆ ಆಗ್ತಾ ಇದೆ. ಆದ್ರೆ ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಸರ್ಕಾರದಿಂದ ಇನ್ನೂ ಕೂಡ ಬಂದಿಲ್ಲ. ಸೊ ವೀಕ್ಷಕರೇ, 29ನೇ ಕಂತು ಹಣ ಕೆಲವರಿಗೆ ಜಮೆ ಆಗಿದೆ, ಕೆಲವರಿಗೆ ಜಮೆ ಆಗಿಲ್ಲ. ಆದ್ರೆ ಕೆಲವರು 28ನೇ ಕಂತು ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಸದ್ಯಕ್ಕೆ ಹೇಳ್ಬೇಕಂದ್ರೆ ನೋಡಿ, 28ನೇ ಕಂತು ಎಲ್ಲರಿಗೂ ಕೂಡ ಜಮೆ ಆಗಿದೆ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್. 29ನೇ ಕಂತು ನಿಮಗೆ ಬಂದಿಲ್ಲ ಅಂದ್ರೆ ಇನ್ನೂ 2-3 ದಿನದಲ್ಲಿ ಬರೋ ಒಂದು ನಿರೀಕ್ಷೆ ಇದೆ. ಅಂದ್ರೆ ಈ ಒಂದು ಯೋಜನೆ ಕೊನೆ ಹಂತದ ಹಣ ಬಿಡುಗಡೆ ಆಗ್ತಾ ಇದೆ. ಯಾರಿಗೆಲ್ಲ ಹಣ ಜಮೆ ಆಗಿಲ್ಲ ಚೆಕ್ ಮಾಡಿ. ಈ ವಾರ ಪೂರ್ತಿ ಎಲ್ಲ ಬಾಕಿ ಇರೋ, ಅಂದ್ರೆ ಯಾರೆಲ್ಲ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ನೋಡಿ, ಅವರಿಗೀಗ ಹಣವನ್ನ ಜಮೆ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. 29ನೇ ಕಂತು ಹಣ ಕ್ಲಿಯರ್ ಆದ್ಮೇಲೆ 30ನೇ ಕಂತು ಹಣ ಕೂಡ 15-16ನೇ ತಾರೀಕಿನ ಒಳಗೆ ಮತ್ತೊಮ್ಮೆ ರಿಲೀಸ್ ಆಗುತ್ತೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ನಿಮ್ಮ ಅಕೌಂಟ್ಗೆ ಒಟ್ಟು 28ನೇ ಕಂತು ಹಣ ಬಂದು 29 ಮತ್ತು 30 ಕಂತು, ಈ 2 ಹಣಕ್ಕೋಸ್ಕರ ನೀವು ಕಾಯ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ತುಂಬಾ ಜನರಿಗೆ ನೋಡಿ 28ನೇ ಕಂತು ಹಣ ಬಂದಿಲ್ಲ, 27ನೇದ್ದು ಬಂದಿಲ್ಲ, ಕಳೆದ 2 ತಿಂಗಳಿನಿಂದ ಹಣ ಬಂದಿಲ್ಲ ಅಂದ್ರೆ ಅವರು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೋಬೇಕು. ಮತ್ತೆ 2ನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಇನ್ನು NPCI ಮ್ಯಾಪಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆನ್ ಆಗಿದೆಯಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಇನ್ನು 3ನೇದಾಗಿ ನಿಮ್ಮ ರೇಷನ್ ಕಾರ್ಡು BPL ಕಾರ್ಡ್ ಇದ್ರೆ ಅನರ್ಹ ಅಂತ ಪಟ್ಟಿಯಲ್ಲಿ ಸೇರಿದ್ದು APL ಕಾರ್ಡ್ ಆಗಿ ವರ್ಗಾವಣೆ ಆಗಿದ್ರು ಕೂಡ GST ತೆರಿಗೆ ಪಾವತಿದಾರರು, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರಿಂದ ನಿಮ್ದು BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ BPL ಕಾರ್ಡು APL ಕಾರ್ಡ್ ಆಗಿದೆ ಅವರಿಗೆ ಹಣ ಬರ್ತಾ ಇದೆ, ಇಲ್ಲ ಅಂತ ಅಲ್ಲ. ಯಾರು ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇರೋ ಕಾರಣ BPL ಕಾರ್ಡು APL ಕಾರ್ಡ್ ಆಗಿದೆ, ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸಲಾಗಿದೆ ಅಂತಾನು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿದ್ರೆ ಅವರ ಅಕೌಂಟ್ಗೆ ಹಣ ಕಡ್ಡಾಯವಾಗಿ ಬರುತ್ತೆ. ಆದ್ರೆ ಅವರು ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಾ ಇರಬಾರದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘದ ಮೂಲಕ
3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ನೀವು ಪಡ್ಕೋಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಅಡಮಾನ ಇಲ್ಲದೆ. ಅಂದ್ರೆ ನೋಡಿ, ನೀವು ಪ್ರತಿ ತಿಂಗಳು 200 ರೂಪಾಯಿ ಗೃಹಲಕ್ಷ್ಮಿ ಸಂಘದಲ್ಲಿ ಜಾಯ್ನ್ ಆಗಿ 200 ರೂಪಾಯಿ ಪ್ರತಿ ತಿಂಗಳು ಪಾವತಿ ಮಾಡಿದ್ರೆ ಸಾಕು. ಒಂದು ಸರಾಸರಿ 6 ತಿಂಗಳವರೆಗೂ ಪಾವತಿ ಮಾಡಿ 7ನೇ ತಿಂಗಳು ನೀವು ಸಾಲಕ್ಕೆ ಅರ್ಜಿ ಹಾಕಿ 30,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ, 2 ಲಕ್ಷ, 3 ಲಕ್ಷ ಎಷ್ಟು ಬೇಕಾದ್ರೂ ಕೂಡ ಸಾಲವನ್ನ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮೇ 30ನೇ ತಾರೀಕಿನವರೆಗೂ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ ಬಜೆಟ್ ನಲ್ಲಿ ಮಾಡಿದ್ದ 535 ಘೋಷಣೆಗಳು, ರಾಜ್ಯ ಸರ್ಕಾರದಿಂದ ಮಾಡಿರೋ ಬಜೆಟ್ ನಲ್ಲಿ ಮಾಡಿರೋ ಘೋಷಣೆಗಳನ್ನ ಇದೇ ಒಂದು ಮೇ ತಿಂಗಳ ಒಳಗೆ ಅನುಷ್ಠಾನಕ್ಕೆ ತರಬೇಕು. ಅಂದ್ರೆ ಸರ್ಕಾರ ಘೋಷಣೆ ಮಾಡಿರೋ ಒಂದು ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೋದ ವರ್ಷ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ 13-14 ಯೋಜನೆಗಳಿಗೆ ಯಾವುದೇ ರೀತಿ ಒಂದು ಓಪನ್ ಆಗಿಲ್ಲ, ಅಂದ್ರೆ ಅವನ್ನ ಚಾಲ್ತಿಯಲ್ಲಿ ತಂದೇ ಇಲ್ಲ. ಅದಕ್ಕೆ ಯಾರು ಹೊಣೆ ಅಂತ ಕಾರ್ಯದರ್ಶಿಗಳಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಆತರ ಆಗ್ಬಾರ್ದು, ಪ್ರತಿಯೊಬ್ರು ಕೂಡ ಇದಕ್ಕೆ ಕೆಲಸ ಮಾಡಬೇಕು. ಅಂದ್ರೆ ಎಲ್ಲ ಕಾರ್ಯದರ್ಶಿಗಳು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಮತ್ತು ಜನರಿಗೆ ತಲುಪಿಸೋದಕ್ಕೆ ಒಂದು ಯೋಜನೆಗಳನ್ನ ರೂಪಿಸಬೇಕು ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೀಗಾಗಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದ 535 ಘೋಷಣೆಗಳು ಈಗ ಮೇ ತಿಂಗಳ ಒಳಗೆ, ಮೇ 30ರವರೆಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದೇ ತರ ಇಲ್ಲಿ ನೋಡಿ, ಒಂದು ಬಜೆಟ್ ನಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರು. ಅದೇನಪ್ಪಾ ಅಂದ್ರೆ 6,200 ಕೋಟಿ ರೂಪಾಯಿ ಹಣವನ್ನ ಕೊಟ್ಟು ಅನ್ನಭಾಗ್ಯ ಬದಲಾಗಿ ಇಂದಿರಾ ಕಿಟ್ ಕೊಡೋ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಘೋಷಣೆ ಕೂಡ ಬಜೆಟ್ ನಲ್ಲಿ ಮಾಡಿದ್ರು ವೀಕ್ಷಕರೇ. ಅಂದ್ರೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ನಲ್ಲಿ BPL ಕಾರ್ಡ್ ಇದ್ದವ್ರಿಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ಅಂತ ಘೋಷಣೆ ಕೂಡ ಮಾಡಲಾಗಿದೆ. ಹಾಗಾದ್ರೆ ಇದನ್ನು ಕೂಡ ಮೇ ತಿಂಗಳ ಒಳಗೆ ಒಂದು ಜಾರಿಗೆ ತರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಇದು ಒಂದು ಮೇ ತಿಂಗಳ ಒಳಗೆ ಜಾರಿಗೆ ಬಂದ್ರೆ ಜೂನ್ ತಿಂಗಳಿನಿಂದ ನಿಮಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಕೇಂದ್ರ ಸರ್ಕಾರದಿಂದ ಅನ್ನಭಾಗ್ಯ ಅಕ್ಕಿ, ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಈ ತರ ಇರುತ್ತೆ. ಕೇಂದ್ರ ಸರ್ಕಾರ ಕೂಡ 5 ಕೆಜಿ ಆಹಾರ ಧಾನ್ಯಗಳನ್ನ ಕೊಡುತ್ತೆ. ಕರ್ನಾಟಕ ಸರ್ಕಾರದಿಂದಲೂ ಕೂಡ ನಿಮಗೆ 5 ಕೆಜಿ ಇಂದಿರಾ ಕಿಟ್ಟು. ಆದ್ರೆ ಎಲ್ಲರಿಗೂ ಕೂಡ 5 ಕೆಜಿ ಸಿಗೋದಿಲ್ಲ. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ, ಇಬ್ರು ಇದ್ರೆ ಅವರಿಗೆ 2.5 ಕೆಜಿದು ಮಾತ್ರ ಒಂದು ಕಿಟ್ ಅನ್ನ ಕೊಡ್ತಾರೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತವರಿಗೆ ಮಾತ್ರ 5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಕೆಲವರಿಗೆ 7.5 ಕೆಜಿ ಕಿಟ್ ಕೂಡ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತವರಿಗೆ 7.5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಇದು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ. ಆದ್ರೆ APL ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ 3 ಲಕ್ಷ ರೂಪಾಯಿವರೆಗೂ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡ್ತಾ ಇದ್ದಾರಂತೆ. ಅಂದ್ರೆ BPL ಕಾರ್ಡ್ಗೆ ಇದ್ದ ಮಾನದಂಡಗಳನ್ನ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಬಹುದು ಅಂತ ಹೇಳಲಾಗಿದೆ. 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ 3 ಲಕ್ಷ ರೂಪಾಯಿ ಒಳಗಡೆ ಇದ್ರೂ ಕೂಡ ನಿಮ್ಮ ಆದಾಯ ನೀವು BPL ಕಾರ್ಡ್ಗೆ ಅರ್ಜಿಯನ್ನ ಹಾಕಬಹುದಾಗುತ್ತೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ವಿಜಯ್ ದಳಪತಿ ಅವರು ತಮಿಳುನಾಡಿನಲ್ಲಿ. ಹೌದು, ಕಾಂಗ್ರೆಸ್ ಪಕ್ಷದ ಜೊತೆಗೆ ಮೈತ್ರಿ ಆಗ್ತಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ತಮಿಳುನಾಡಿನಲ್ಲಿ ಈಗ TVK ಮತ್ತು ಕಾಂಗ್ರೆಸ್ ಪಕ್ಷ ಮೈತ್ರಿ ಸರ್ಕಾರ ರಚನೆ ಆಗ್ತಾ ಇದೆ. ಮತ್ತೆ ಇದಕ್ಕೆ ಮುಖ್ಯಮಂತ್ರಿ ವಿಜಯ್ ದಳಪತಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕೇವಲ 2 ವರ್ಷದಲ್ಲಿ ಹೊಸ ಪಕ್ಷವನ್ನ ಕಟ್ಟಿ ನಂತರ ತಮಿಳುನಾಡಿನಲ್ಲಿ ಭರ್ಜರಿ ಗ್ಯಾರಂಟಿಗಳ ಒಂದು ಸುರಿಮಾಲೆಯನ್ನ ಹಾಕಿ ಜನರ ಕಡೆಯಿಂದ ವೋಟ್ಗಳನ್ನ ಪಡ್ಕೊಂಡು ಈಗ ಸರ್ಕಾರ ರಚನೆಗೆ ಮುಂದಾಗ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ವಿಜಯ್ ಕುಮಾರ್ ದಳಪತಿ ಅವರು. ವೀಕ್ಷಕರೇ ನೋಡಿ, ಅವರು ಕೊಟ್ಟಿರೋ ಗ್ಯಾರಂಟಿಗಳು ನೋಡಿದ್ರೆ ನೀವು ಕೂಡ ಅಚ್ಚರಿ ಆಗಬಹುದು. ಹೌದು ವೀಕ್ಷಕರೇ, ಭಾರತದಲ್ಲಿ ಇಂಥ ಒಂದು ಗ್ಯಾರಂಟಿ ಯಾರು ಕೂಡ ಕೊಟ್ಟಿಲ್ಲ. ಮಹಿಳೆಯರಿಗೆ ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಿದ್ದಾರೆ. ಮದುವೆಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ ಕೂಡ ಕೊಡ್ತೀವಿ ಅಂತ ಒಂದು ಕಷ್ಟವಾಗಿರೋ ಭರವಸೆಗಳನ್ನ ಕೊಟ್ಟಿದ್ದಾರೆ. ಉಳಿದ ಭರವಸೆಗಳ ಕತೆ ಏನು ಅಂತ ಇಲ್ಲಿ ಶುರು ಆಗ್ತಾ ಇದೆ. ಬಜೆಟ್ ಮೀರಿ ಸಾಲ ಮಾಡ್ತಾರಾ? ನೋಡಿ ವೀಕ್ಷಕರೇ, ಕರ್ನಾಟಕದಲ್ಲಿ ಕೇವಲ 5 ಗ್ಯಾರಂಟಿಗಳಿದ್ರೆ 5 ಭರವಸೆಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ, ಆದ್ರೆ TVK ಭರವಸೆಗಳು ಒಟ್ಟು 26 ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 10 ವಲಯಗಳಿಗೆ ಸಂಬಂಧಪಟ್ಟಂತೆ 26 ಭರವಸೆಗಳನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ 6 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ 2, ಮನೆಗಳಿಗೆ 2, ರೈತರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ, ಸಾಮಾಜಿಕ ಭದ್ರತೆ, ಆರೋಗ್ಯ, ಮೀನುಗಾರರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷನೂ ಕೂಡ ಬಂದಿಲ್ಲ, ಕಾಂಗ್ರೆಸ್ ಪಕ್ಷ ಇಲ್ಲಿ ಮೈತ್ರಿ ಆಗ್ತಾ ಇದೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ TVK ಪಕ್ಷ ಹೊಸ ಪಕ್ಷ ಆಗಿದ್ರು ಕೂಡ ಭಾರಿ ಒಂದು 108
ಸ್ಥಾನಗಳಲ್ಲಿ ಗೆಲ್ಲೋದರ ಮೂಲಕ ಭಾರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಕಾರಣವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ನೋಡಿ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ ಮೇಲೆ ಮತ್ತೊಂದು ಗ್ಯಾಸ್ ಸಿಲಿಂಡರ್ ನಿಮಗೆ ಬೇಕಂದ್ರೆ ನೀವು 25 ದಿನಗಳವರೆಗೂ ಕಾಯಬೇಕು. ಅಂದ್ರೆ ನಗರ ಪ್ರದೇಶಗಳಲ್ಲಿ ಮಾತ್ರ 25 ದಿನ, ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳವರೆಗೂ ನಿಗದಿಪಡಿಸಲಾಗಿದೆ. 45 ದಿನಗಳವರೆಗೂ ಒಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರೆ ಮತ್ತೆ 45 ದಿನ ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡುವಂತಿಲ್ಲ ವೀಕ್ಷಕರೇ. ಅಂದ್ರೆ ನೋಡಿ, ನೀವು 25 ದಿನ ನಗರ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಕ್ಕೆ ಒಂದು ಸಿಲಿಂಡರ್ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ. 25 ದಿನಗಳಾದ್ರೂ ಕೂಡ 26, 27ನೇ ದಿನ ವಿತರಣೆ ಮಾಡಬೇಕು. ಆದ್ರೂ ಕೂಡ ಒಂದೊಂದು ವಾರಗಳವರೆಗೂ ವೇಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು OTP ಕೂಡ ಬರ್ತಾ ಇಲ್ಲ, ಹಾಗಾಗಿ ವಿತರಣೆ ಮಾಡ್ತಿಲ್ಲ ಅಂತ ಗ್ರಾಹಕರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಒಂದು ಬೆಲೆ, ಗೃಹ ಬಳಕೆದು ಬೆಲೆ ಏರಿಕೆ ಆಗಿಲ್ಲ. ಕೇವಲ ವಾಣಿಜ್ಯ ಸಿಲಿಂಡರ್ ಬೆಲೆ ಮಾತ್ರ ಏರಿಕೆ ಆಗಿದೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಬೆಲೆ ಪರಿಷ್ಕರಣೆ ಆಗಬಹುದು. ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 50 ರೂಪಾಯಿಯಷ್ಟು ಏರಿಕೆ ಆಗೋ ಮುನ್ಸೂಚನೆ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಮತ್ತೆ ಪರಿಷ್ಕರಣೆ ಮಾಡಿದ್ರೆ 5 ರಿಂದ 6 ರೂಪಾಯಿ ಲೀಟರ್ ಮೇಲೆ ಏರಿಕೆ ಆಗೋ ಒಂದು ನಿರೀಕ್ಷೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ನೋಡಿ, ಸಿಲಿಂಡರ್ ಇದ್ದವರು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು KYC ಅನ್ನ ಕಡ್ಡಾಯವಾಗಿ ಮಾಡಿಸಿರಬೇಕು. KYC ಆಗದೇ ಇರೋ ಗ್ಯಾಸ್ ಸಿಲಿಂಡರ್ ಗಳನ್ನ ವಿತರಣೆ ಇನ್ ಮುಂದೆ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಗ್ಯಾಸ್ ಸಿಲಿಂಡರ್ ಅಕ್ರಮವನ್ನ ತಡೆಯಲು ಮತ್ತು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಕೆಲವರು ಹೋಟೆಲ್ ಅಂಗಡಿಗಳಲ್ಲಿ ಬಳಸ್ತಾ ಇದ್ದಾರೆ, ಅವರ ವಿರುದ್ಧ ಕಾನೂನು ಕ್ರಮ ಮತ್ತು ಅದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಇನ್ಮುಂದೆ OTP ಆಧಾರಿತ ವ್ಯವಸ್ಥೆ ಜಾರಿಗೆ ತರಲಾಗಿದ್ದು, ಗ್ರಾಹಕರು ಸಿಲಿಂಡರ್ ಪಡೆಯುವಾಗ ತಮ್ಮ ನೋಂದಾಯಿತ ಮೊಬೈಲ್ಗೆ ಬಂದ ಕೋಡ್ ಅನ್ನ ವಿತರಣಾ ಸಿಬ್ಬಂದಿಗೆ ನೀಡಬೇಕಾಗುತ್ತೆ ಅಂತ ಹೇಳಲಾಗಿದೆ. KYC ಪ್ರಕ್ರಿಯೆ ಪೂರ್ಣ ಮಾಡಿದ್ದ ಗ್ರಾಹಕರಿಗೆ ಮಾತ್ರ ಸಿಲಿಂಡರ್ ಕೊಡಲು ನಿರ್ಧಾರ ಮಾಡಲಾಗಿದೆ. ಪ್ರತಿಯೊಬ್ಬ ಗ್ರಾಹಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನ ಅನಿಲ ಖಾತೆಗೆ ಕಡ್ಡಾಯವಾಗಿ ಲಿಂಕ್ ಅನ್ನ ಮಾಡಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ.